ಮೊನ್ನೆ ದಿನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪೆಟ್ರೋಲ್ನ ಡೀಸೆಲನ್ನು ಮಿತಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ, ಚಿನ್ನ ಖರೀದಿಯ ಬಗ್ಗೆ ದೇಶದ ಜನತೆಗೆ ಮನವಿ ಮಾಡ್ಕೊಂಡ್ರು. ದೇಶದ ಆರ್ಥಿಕ ದೃಷ್ಟಿಯಿಂದ ಇದನ್ನು ದೇಶದ ಮಹಾಜನತೆ ಇದರಲ್ಲಿ ಭಾಗವಹಿಸಬೇಕು. ಕೋವಿಡಿನ ಸಂದರ್ಭದಲ್ಲಿ ನಾವು ಯಾವ ರೀತಿ ಮುನ್ನಡೆಸಿದ್ವಿ, ಸಾಮಾನ್ಯ ಜನರು ಕೂಡ ಅದರಲ್ಲಿ ನಿಯಂತ್ರಣದಲ್ಲಿ ಭಾಗವಹಿಸಿದ್ವಿ, ಅದೇ ರೀತಿ ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಂಡ್ರು. ನಿನ್ನೆ ದಿನ ನಮ್ಮ ದೇಶದ ಕಾಂಗ್ರೆಸ್ಸಿನ ಭಾಳ ಮುಖಂಡರುಗಳು ಭಾಳ ಕೀಳುಮಟ್ಟದ ಪ್ರತಿಕ್ರಿಯೆಯನ್ನು ಇದಕ್ಕೆ ಕೊಟ್ಟಿದ್ದಾರೆ. ದೇಶ ಆಳುವ ಸಾಮರ್ಥ್ಯವೇ ಮೋದಿಯವರಿಗೆ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇವರಿಗೆ ದೇಶ ಮೊದಲು ಅನ್ನೋದಕ್ಕಿಂತ ತಮ್ಮ ರಾಜಕಾರಣದ ಚಟ, ತೀಟೆ ಮೊದಲು ಅನ್ನುವಂಥದ್ದನ್ನ ಇವತ್ತು ತೋರಿಸ್ಕೊಂಡಿದ್ದಾರೆ. ಭಾಳ ಕೀಳುಮಟ್ಟದ ಪ್ರತಿಕ್ರಿಯೆ ಇದು, ಅದನ್ನು ನಾನು ಖಂಡಿಸ್ತೇನೆ. ಹಾಗೆಯೇ ಅವ್ರಿಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ, ಈ ದೇಶದ ಯುದ್ಧದ ಸಂದರ್ಭದಲ್ಲಿ ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿ ಈ ದೇಶಕ್ಕೆ ಕರೆ ಕೊಟ್ಟಿದ್ರು, ವಾರಕ್ಕೆ ಒಂದು ಊಟ ಬಿಡಿ ಅಂತ. ಭಾಳ ದೊಡ್ಡ ಕರೆ ಅದು, ಈ ದೇಶದ ಇತಿಹಾಸದಲ್ಲಿ ದೊಡ್ಡ ದಾಖಲಾಗುವಂಥ ಒಂದು ಕರೆ ಅದು. ಭಾಳಷ್ಟು ಜನ ಈ ದೇಶದ ಜನಸಾಮಾನ್ಯರು ಅದರಲ್ಲಿ ಅವತ್ತು ಭಾಗವಹಿಸಿದ್ರು. ಈ ದೇಶದ ದೃಷ್ಟಿಯಿಂದ ನಾನು ಒಂದು ಹೊತ್ತಿನ ಊಟ ಬಿಡ್ತೀನಿ ಅಂತ ಒಪ್ಪತ್ತು ಊಟ ಮಾಡ್ತಿದ್ರು. ಹಾಗೆಯೇ 67ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಆಗಿನ ಪ್ರಧಾನಿಯಾಗಿ ಚಿನ್ನದ ಖರೀದಿಯ ಮೇಲೆ ನಿಯಂತ್ರಣ ಹಾಕ್ಕೊಳ್ಬೇಕು, ನಾವೆಲ್ಲರೂ ಕೂಡ ವಿದೇಶಿ ವಿನಿಮಯದ ಕೊರತೆ ಆಗ್ತಾ ಇದೆ, ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು. 2013ರಲ್ಲಿ ಅವತ್ತಿನ ಆರ್ಥಿಕ ಸಚಿವ ಪಿ ಚಿದಂಬರಂರವರು ಮನವಿ ಮಾಡ್ಕೊಂಡ್ರು, ಚಿನ್ನ ಖರೀದಿ ಮಾಡಬಾರ್ದು, ಕಡಿಮೆ ಮಾಡಬೇಕು. ಆಮೇಲೆ ಬ್ಯಾಂಕ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಚಿನ್ನದ ನಾಣ್ಯಗಳನ್ನು ಕೊಡುವಂಥದ್ದು ಕಡಿಮೆ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅಂತ ಹೇಳಿದರು. ಅದಲ್ಲದೆ ವಿದೇಶದಿಂದ ಬರುವಂಥ ಚಿನ್ನದ ಖರೀದಿಯ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು 3 ಸಾರಿ ಏರಿಸಿದ್ರು ಚಿನ್ನದ ಮೇಲೆ ಚಿದಂಬರಂ. ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಇವೆಲ್ಲವೂ ಕೂಡ ಇವತ್ತು ಹೇಳಿದ್ದಾರೆ ಅವರು ಮಾಂಗಲ್ಯ ಕಟ್ಟೋದು ಬೇಡವಾ ಅಂತ. ಅವ್ರು 3 ಜನ ಹೇಳಿದ್ದು ಕೂಡ ಮಾಂಗಲ್ಯ ಕಟ್ಟೋದ್ರ ವಿರೋಧಿಗಳು. ಅವರು ಹೇಳಿ, ನಿಮ್ಮದೇ ಸರ್ಕಾರ ಇದ್ದಾಗ 2 ಜನ ಪ್ರಧಾನಿಗಳು ಚಿನ್ನ ಖರೀದಿ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಇದರ ಅರ್ಥ ಏನು? ಇವತ್ತು ಯಾಕೆ ಈ ರೀತಿ ರಿಯಾಕ್ಷನ್ ಮಾಡ್ತೀರಿ? ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಒಂದು ರೀತಿ, ಬೇರೆಯವರು ಅಧಿಕಾರದಲ್ಲಿ ಇದ್ದಾಗ ಒಂದು ರೀತಿನ. ಇದನ್ನು ದೇಶದ ದೃಷ್ಟಿಯಿಂದ ಈ ರೀತಿ ಚಿಂತನೆ ಮಾಡುವಂಥದ್ದನ್ನ ಇತ್ತೀಚೆಗೆ ಕಾಂಗ್ರೆಸ್ ಕೈಬಿಟ್ಟಿದೆ. ಇದರ ಪರಿಣಾಮವನ್ನು ಅದು ಎದುರಿಸ್ತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಅದು ಅಧಿಕಾರದಿಂದ ವಂಚಿತವಾಗ್ತಾ ಇದೆ, ಕಳ್ಕೊಂಡಿದೆ. ಮತ್ತು ಈ ರೀತಿಯ ಮಾನಸಿಕತೆಯಿಂದ ಕಾಂಗ್ರೆಸ್ ಬೌದ್ಧಿಕ ದಿವಾಳಿಯನ್ನು ತೋರಿಸ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಆಗಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿ ಒಂದು ವ್ಯತ್ಯಾಸಗಳಿದಾವಲ್ಲ ಸರ್. ಆಗ್ತಾನೆ ಸ್ವತಂತ್ರ ಬಂದಿತ್ತು, ಆ ಥರದ ಸಂದರ್ಭಗಳಿತ್ತು. ಈಗ 75 ವರ್ಷಗಳಾದ್ಮೇಲೆ ಅದೇ ಪರಿಸ್ಥಿತಿ ಅಂದರೆ ಸರ್, 67ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದು ಭಾಳ ದಿವಸ ಆಗಿತ್ತು ಇಂದಿರಾ ಗಾಂಧಿಯವರು ಹೇಳಿದಾಗ. ಹಾಗೆಯೇ 13ನೇ ಇಸ್ವಿನಲ್ಲಿ ಚಿದಂಬರಂ ಹೇಳಿದಾಗಲೂ ಕೂಡ ಭಾಳ ವರ್ಷ ಆಗಿತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಇವತ್ತು ಜಾಗತಿಕ ಯುದ್ಧ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆರ್ಥಿಕವಾದಂಥ ತಲ್ಲಣಗಳು ಇವತ್ತು ಕಾಣ್ತಾ ಇದ್ದಾವೆ. ಹಾಗಾಗಿ ವಿದೇಶಿ ವಿನಿಮಯ ಸಂಗ್ರಹ ಕಮ್ಮಿ ಆಗ್ತಾ ಇದೆ. 4ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿದ್ದಂಥ ಈ ದೇಶ ಇವತ್ತು 6ನೇ ಸ್ಥಾನಕ್ಕೆ ಇಳಿದಿದೆ ಅನ್ನುವಂಥದ್ದು ಇತ್ತೀಚಿನ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇಂಥ ಪರಿಸ್ಥಿತಿನಲ್ಲಿ ನಾವು ದೇಶದ ಬಗ್ಗೆ ಸಾಮಾನ್ಯ ಜನರು ಯೋಚನೆ ಮಾಡಲಿ, ಅವರ ಸಹಕಾರವೂ ಇರಲಿ ಅನ್ನುವಂಥ ದೃಷ್ಟಿಯಿಂದ, ಆ ದೇಶದ ಹಿತದ ದೃಷ್ಟಿಯಿಂದ ಪ್ರಧಾನಿಯವರು ಮನವಿ ಮಾಡ್ಕೊಂಡಿದ್ದಾರೆ. ನಡೀತಾ ಇದೆ ಸರ್, ಯುದ್ಧ ಇತ್ತೀಚೆಗೆ ಶುರುವಾಗಿದ್ದು ನಿನ್ನೆ ಮೊನ್ನೆದಲ್ಲ. ಆದರೆ ಒಂದು ಸರ್ಕಾರವಾಗಿ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಅದರ ಹೊರೆಯನ್ನು ಜನರ ಮೇಲೆ ಹಾಕುವ ಬದಲಾಗಿ ಸರ್ಕಾರವೇ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನೋಂಥ ಚರ್ಚೆಗಳು ಇದ್ದಾವೆ. ಸರ್, ಈಗ ಸರ್ಕಾರ ಎಚ್ಚರಿಕೆ ಕ್ರಮಗಳನ್ನು ಏನು ತೊಗೊಳ್ಬೇಕು, ಕೇಂದ್ರ ಸರ್ಕಾರ ತೊಗೊಳ್ತಾ ಇದೆ. ತಮ್ಮ ಮೀಡಿಯಾದಲ್ಲೇ ಇತ್ತೀಚೆಗೆ ಬಂದಿದ್ದು, ಒಂದು ತಿಂಗಳಿಗೆ 30,000 ಕೋಟಿ ಪೆಟ್ರೋಲ್ ಡೀಸೆಲ್ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಇದು ಯಾರು ತುಂಬಿಕೊಡ್ಬೇಕು? ನಮ್ಮ ದುಡ್ಡಿಂದನೇ ತುಂಬಿಕೊಡ್ಬೇಕಲ್ಲ. ಈ ದೃಷ್ಟಿಯಿಂದ ಜನ ಸ್ವಲ್ಪ ನಿಯಂತ್ರಣ ಹಾಕ್ಕೊಂಡ್ರೆ ಆರ್ಥಿಕತೆಯ ಹೊರೆ ಕಮ್ಮಿ ಆಗ್ಬೋದು ಅನ್ನುವಂಥದ್ದು ಹಿತದೃಷ್ಟಿಯಿಂದ ಇದನ್ನ ಹೇಳಿ. ಈಗ ಪಾಲಿಕೆ ಚುನಾವಣೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಡೀಬೇಕಾಗಿತ್ತು, ಆದರೆ ಅದನ್ನು ಮತ್ತೆ ಮುಂದೂಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಸ್ಟೇಟ್ ಗೌರ್ಮೆಂಟು ಅರ್ಜಿನ ಹಾಕೊಂಡಿದೆ. SIR ನಡೀತಾ ಇದೆ, ಅದ್ರ ಜೊತೆಗೆ ಜನಗಣತಿ ನಡೀತಾ ಇದೆ. ಇದ್ರ ಮಧ್ಯೆ ಸಿಬ್ಬಂದಿಗಳು ಸಿಗ್ತಾಯಿಲ್ಲ, ಹಾಗಾಗಿ ಮುಂದೂಡಬೇಕು ಅನ್ನೋ ಇದನ್ನು ಹೇಳ್ತಾರೆ. ನೋಡಿ ಸರ್, ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯನ್ನು ಕಾಂಗ್ರೆಸ್ ತಳಿತಾ ಇದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಆಗಾಗ ಚುನಾವಣೆಗಳು ಆಗಬೇಕು. 2 ಬಾರಿ 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 2
ಯಾವುದೇ ಸ್ಥಳೀಯ ಚುನಾವಣೆಗಳನ್ನು ಮಾಡುವಂಥ ಸ್ಥಿತಿನಲ್ಲಿ ಕಾಂಗ್ರೆಸ್ ಇಲ್ಲ. ಮೊನ್ನೆ ದಿನ ನಡೆದಂಥ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ಸು ಧೃತಿಗೆಟ್ಟು ಹೋಗಿದೆ ಮತ್ತು ಕಾಂಗ್ರೆಸ್ಸು ತನ್ನ ಆಂತರಿಕ ಭಿನ್ನಾಭಿಪ್ರಾಯದಲ್ಲಿ ಬೆಂದು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಜನಕ್ಕೆ ಆಕ್ರೋಶ ಇದೆ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಯ ಬಗ್ಗೆ. ಹಾಗಾಗಿ BBMP ಚುನಾವಣೆಯಲ್ಲಿ ನಾವು ಗೆಲ್ಲೋದು ಗ್ಯಾರಂಟಿ ಇಲ್ಲ ಅನ್ನುವಂಥದ್ದು ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ. ಇದರಿಂದಾಗಿ ಮುಂದೂಡೋದಕ್ಕೆ ಪ್ರಯತ್ನ ಮಾಡ್ತಾರೆ. 5 ಪಾಲಿಕೆ ಇರೋದನ್ನ 3 ಪಾಲಿಕೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತದೆ. ಎಲ್ಲೋ ಒಂದು ಕಡೆ ಚುನಾವಣೆ ಮುಂದೂಡುವಂಥ ತಂತ್ರ ಅಂತಲೂ ಹೇಳಲಾಗ್ತದೆ. ಸರ್, ಇದೆಲ್ಲವೂ ಕೂಡ ಎಲ್ರಿಗೂ ಅರ್ಥ ಆಗುತ್ತೆ. ಚುನಾವಣೆಗಳನ್ನು ಮುಂದೂಡುವಂಥದ್ದು, ರಿಸರ್ವೇಷನ್ ಬಗ್ಗೆ ಕೋರ್ಟಿಗೆ ಅವರೇ ಹಾಕ್ಸ್ಕೊಳ್ಳೋವಂಥದ್ದು ಇವೆಲ್ಲವೂ ಕೂಡ ಇದೆ. ನಾನೀಗಾಗಲೇ ಹೇಳಿದಾಗೇ ಪ್ರಜಾತಂತ್ರದಲ್ಲಿ ಚುನಾವಣೆಯ ವಿರೋಧಿ. ಸಾಧ್ಯ ಆದರೆ ಅವರು ವಿಧಾನಸಭೆನೂ ಮುಂದೆ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಅವರು ಮೊನ್ನೆ ಪ್ರಧಾನಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸರ್ ಅವ್ರು ಸಾಗುವ ದಾರಿಯಲ್ಲಿ ಜಿಲಿಟಿನ್ ಪತ್ತೆ ಆಗಿತ್ತು. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನು ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು NI ಕೂಡ ಹೋಗಿದೆ ಕೇಸು. NI ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂಥ ಸಮಸ್ಯೆ ಇದು. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸು ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂಥ ಒಂದು ಪರಿಸ್ಥಿತಿ. ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ. ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂಥ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.